ತೊಗರಿಬೇಳೆ, ಕಡಲೆಬೇಳೆ ಯಾವುದನ್ನು ಉಪಯೋಗಿಸ್ತೇನೆ ತುಂಬಾ ಸಾಫ್ಟ್ ಆದ ರುಚಿಕರವಾದಂಥ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಸಾಫ್ಟ್ ಆದ ಒಬ್ಬಟ್ಟು ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಬ್ಬಟ್ಟು ಮಾಡಲಿಕ್ಕೆ ನಾನಿವತ್ತು ಬೇಳೆ ಬಳಸ್ತಾ ಇಲ್ಲ, ಅದ್ರ ಬದಲಾಗಿ ಗೆಣಸಿನಿಂದ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಮೊದಲು ಗೆಣಸನ್ನು ನೀಟಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವುಗಳನ್ನು ಬೇಯಿಸ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೆಣಸನ್ನು ಈ ರೀತಿ ಹಾಕೊತಾ ಇದ್ದೀನಿ. ಕುಕ್ಕರ್ ಚಿಕ್ಕದಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕುಕ್ಕರ್ ದೊಡ್ಡದಿದ್ದರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನೀಟಾಗಿ ತೊಳೆದ್ಮೇಲೆ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಡ್ರಿ. ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿ ಈಗ ಮೇಲಿಂದ ಕುಕ್ಕರ್ ಮುಚ್ಚಿ ಸುಮಾರು ಒಂದು 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಗೆಣಸು ಬೇಯ್ತಾ ಇರಲಿ, ಅಷ್ಟರಲ್ಲಿ ಈ ಕಡೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಅಗಲವಾದಂಥ ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ ಈ ಬೌಲಿಂದ 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ. ನಾನಿವತ್ತು ಮೈದಾ ಹಿಟ್ಟು ಉಪಯೋಗಿಸ್ತಾ ಇಲ್ಲ, ಗೋಧಿ ಹಿಟ್ಟಿನಿಂದನೇ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಒಂದೇ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಮೊದಲು ನೀರು ಹಾಕ್ದೇನೆ ಈ ರೀತಿ ಒಂದು ಸಲ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗೋಣ. ಹಿಟ್ಟು ಕಲಿಸುವಾಗ ನೀವು ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಜಾಸ್ತಿ ನೀರು ಸೇರಿಸಿ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟಿನಲ್ಲಿ ನಮಗೆ ಜಿಗಿ ಬರಲ್ಲ. ಆಗ ಒಬ್ಬಟ್ಟು ಮಾಡುವಾಗ ಒಬ್ಬಟ್ಟೆಲ್ಲ ಹರಿದೋಗುತ್ತೆ. ಹಾಗಾಗಿ ನೀವು ಹಿಟ್ಟು ಕಲಿಸುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ತುಂಬ ಹೊತ್ತು ನಾದ್ಕೊಡ್ರಿ. ಆಗ ನಮಗೆ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಆ ಹಿಟ್ಟಿನಿಂದ ನೀವು ಒಬ್ಬಟ್ಟು ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ನೀವು ಎಷ್ಟೇ ದೊಡ್ಡದಾಗಿ ಮಾಡಿಕೊಂಡ್ರೂ ಕೂಡ ಯಾವುದೇ ಕಾರಣಕ್ಕೂ ಹರಿದೋಗೋದಿಲ್ಲ. ನೋಡಿರಿ, ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಒಂದು ಸ್ವಲ್ಪ ಸಾಫ್ಟಾಗಿಯೇ ಕಲಸಿಟ್ಕೋಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಹಿಟ್ಟನ್ನು ಈ ರೀತಿ ನಾವು ತುಂಬ ಹೊತ್ತು ನಾದ್ಕೋಬೇಕು. ಅಂದಾಗ ನಮಗೆ ಹಿಟ್ಟಿನಲ್ಲಿ ಚೆನ್ನಾಗಿ ಜಿಗಿ ಬರುತ್ತೆ. ಆಗ ಈ ಹಿಟ್ಟಿನಿಂದ ನೀವು ಚಪಾತಿ ಒಬ್ಬಟ್ಟು ಎಷ್ಟೇ ದೊಡ್ಡದಾಗಿ ಮಾಡಿಕೊಂಡ್ರೂ ಕೂಡ ಹರಿದೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಚಿ ನೆನೆಯಲಿಕ್ಕೆ ಬಿಡೋಣ. ಈಗ ಗೆಣಸು ಬೆಂದಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 4 ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಗೆಣಸು ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಇದರ ಮೇಲೆ ಇರುವಂಥ ಎಲ್ಲ ಸಿಪ್ಪೆನ ತೆಗೆದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ನೀವು ಗೆಣಸನ್ನು ತುರಿದು ರೆಡಿ ಮಾಡ್ಕೋಬೇಕು. ಗೆಣಸು ಸ್ವಲ್ಪ ಗಟ್ಟಿಯಾಗಿ ಬೆಂದಿದೆ, ಸಾಫ್ಟಾಗಿ ಬೆಂದಿಲ್ಲ ಅಂದರೆ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರ್ಕೊಡ್ರಿ, ಆದಷ್ಟು ಬೇಗನೆ ಸ್ಮ್ಯಾಶ್ ಆಗುತ್ತೆ. ಗೆಣಸು ಗಟ್ಟಿಯಾಗಿ ಬೆಂದಿಲ್ಲ, ತುಂಬ ಸಾಫ್ಟಾಗಿ ಬೆಂದಿದೆ ಅಂದರೆ ನೀವು ಇನ್ನೊಂದು ರೀತಿಯಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ ಈ ರೀತಿ ಸ್ಮ್ಯಾಶರ್ ಇರುತ್ತೆ ನೋಡಿರಿ, ಅದರಿಂದ ಸ್ಮ್ಯಾಶ್ ಮಾಡ್ಕೊಡ್ರಿ, ಆದಷ್ಟು ಬೇಗನೆ ಸ್ಮ್ಯಾಶ್ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಈ ರೀತಿ ಸ್ಮ್ಯಾಶರ್ ಇರಲಿಲ್ಲ ಅಂದರೆ ಮನೆಗಳಲ್ಲಿ ನಾರ್ಮಲ್ ಬಟ್ಲಿರುತ್ತೆ ನೋಡಿರಿ, ಅದರಿಂದನೇ ಸ್ಮ್ಯಾಶ್ ಮಾಡಿಕೊಡ್ರಿ, ಆಗ ಕೂಡ ಆದಷ್ಟು ಬೇಗನೆ ಸ್ಮ್ಯಾಶ್ ಆಗುತ್ತೆ. ಇದರಲ್ಲಿ ಯಾವುದೇ ಥರ ತರಿ ಅಂಶ ಉಳಿಬಾರ್ದು, ಆ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮೂತಾಗಿ ಬೆಂದಿದ್ರೆ ಸ್ಮ್ಯಾಶ್ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ, ಆದಷ್ಟು ಬೇಗನೆ ಸ್ಮ್ಯಾಶ್ ಆಗುತ್ತೆ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಿಂದ ಹೂರಣ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಕಪ್ನಿಂದ 1 ಕಪ್ ಆಗುವಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಆಮೇಲೆ ಒಂದು 1/4 ಕಪ್ನಷ್ಟು ನೀರನ್ನು ಹಾಕಿ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಲ್ಲನ ಕರಗಿಸ್ಕೊಡೋಣ. ಬೆಲ್ಲ ನೀಟಾಗಿ ಕರಗಿದ್ಮೇಲೆ ಒಂದು ಸಲ ಸೋಸಿ ಉಪಯೋಗಿಸ್ಕೊಡ್ರಿ. ಬೆಲ್ಲ ನೀಟಾಗಿ ಕರಗಿದ್ಮೇಲೆ ಒಂದು ಸಲ ನೀಟಾಗಿ ಸೋಸಿ ಮತ್ತೆ ಅದೇ ಪಾತ್ರೆ ಹಾಕ್ಕೊಂಡಿದ್ದೀನಿ. ಈಗ ಒಂದೆಳೆ ಪಾಕ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊಳ್ರಿ. ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿ ಕುದಿಯುವಾಗ ಬಬಲ್ಸ್ ಬರಲಿಕ್ಕೆ ಶುರು ಆದರೆ ಪಾಕನ ಆವಾಗವಾಗ ನೀವು ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನೋಡಿರಿ, ಈ ರೀತಿ ಪಾಕನ ತಟ್ಟೆಗೆ ಹಾಕಿದಾಗ ಪಾಕ ನಮಗೆಲ್ಲೂ ಹರಿದಾಡಬಾರ್ದು, ಈ ರೀತಿ ಒಂದೇ ಕಡೆ ಕೂರಬೇಕು. ಆಗ ನಮಗೆ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ತಟ್ಟೆಯಲ್ಲಿ ಪಾಕ ಎಲ್ಲೂ ಹರಿದಾಡ್ತಾ ಇಲ್ಲ, ಒಂದೇ ಕಡೆ ಕೂತಿದೆ. ಈ ರೀತಿ ಇದ್ದರೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದಕ್ಕೆ ಬೆಲ್ಲ ಅಳತೆ ಮಾಡಿರೋ ಕಪ್ನಿಂದನೇ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ. ಆಮೇಲೆ ಅದೇ ಕಪ್ನಿಂದನೇ ಅಳತೆ ಮಾಡಿ ಮುಂಚೆನೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಗೆಣಸನ್ನು ಕೂಡ ಹಾಕೊತಾ ಇದ್ದೀನಿ. ನೋಡಿ, 1 ಕಪ್ ಬೆಲ್ಲಗೆ 2 ಕಪ್ನಷ್ಟು ಗೆಣಸಿನ ಪೇಸ್ಟ್ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ.
ನೀಟಾಗಿ ಮಿಕ್ಸ್ ಆಗಿ ಸ್ವಲ್ಪ ಗಟ್ಟಿಯಾಗಬೇಕು. ಅಲ್ಲಿವರೆಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿಕೊಡ್ರಿ. ಈ ರೀತಿ ಹೂರಣ ರೆಡಿ ಮಾಡೋದು ಕಷ್ಟನೇ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಬರದೇ ಇರೋರು ಕೂಡ ಈ ಒಬ್ಬಟ್ಟನ್ನ ತುಂಬ ಸುಲಭವಾಗಿ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲ್ಮುಚ್ಚಿ ಒಂದು 2 ನಿಮಿಷ ಬಿಡೋಣ. ನೋಡಿರಿ, 2 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಈ ರೀತಿ ಹೂರಣ ಸ್ವಲ್ಪ ಗಟ್ಟಿ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಇನ್ನೂ ತಣ್ಣಗಾದ್ಮೇಲೆ ಹೂರಣ ಇನ್ನೂ ಗಟ್ಟಿಯಾಗುತ್ತೆ. ಹೂರಣ ಸ್ವಲ್ಪ ತಣ್ಣಗಾಗುವಷ್ಟರಲ್ಲೇ ಹಿಟ್ಟನ್ನು ಒಂದ್ಸಲ ರೆಡಿ ಮಾಡ್ಕೊಳ್ಳೋಣ. ಕಲಸಿ ನೆನೆಸ್ಲಿಕ್ಕೆ ಇಟ್ಕೊಂಡಿರುವಂಥ ಹಿಟ್ಟು ನೋಡಿ ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ. ನೆನಪಿರಲಿ, ಒಬ್ಬಟ್ಟು ಮಾಡಬೇಕಾದ್ರೆ ಹಿಟ್ಟು ಮತ್ತು ಹೂರಣ ಎರಡೂ ಒಂದೇ ಸಮನಾಗಿರಬೇಕು, ಅಂದಾಗಲೇ ನಮಗೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಗಟ್ಟಿ ಇದ್ದು ಹೂರಣ ತೆಳಗಿದ್ರೆ ಆವಾಗ್ಲೂ ಚೆನ್ನಾಗಿ ಬರಲ್ಲ, ಹೂರಣ ಗಟ್ಟಿ ಇದ್ದು ಹಿಟ್ಟು ತೆಳಗಿದ್ರೆ ಆವಾಗ್ಲೂ ಚೆನ್ನಾಗಿ ಬರಲ್ಲ. ಹಾಗಾಗಿ ಹಿಟ್ಟು ಮತ್ತು ಹೂರಣ ಎರಡನ್ನೂ ಒಂದೇ ಸಮನಾಗಿ ಮಾಡಿಕೊಡ್ರಿ. ನೋಡಿರಿ, ಹಿಟ್ಟು ಹೂರಣ ಎಣ್ಣೆ ತೊಗೊಂಡಿದ್ದೀನಿ. ಈಗ ಲಟ್ಟಿಸ್ಲಿಕ್ಕೆ ಈ ರೀತಿ ಹೋಳಿಗೆ ಶೀಟ್ ಕೂಡ ತೊಗೊಂಡಿದ್ದೀನಿ. ಮನೆಯಲ್ಲಿ ಈ ರೀತಿ ಹೋಳಿಗೆ ಶೀಟ್ ಇದ್ದರೆ ಇದ್ರ ಮೇಲೆ ಮಾಡಿಕೊಡ್ರಿ, ಇಲ್ಲಾಂದರೆ ಬಟರ್ ಪೇಪರ್ ಮೇಲೆ, ಎಣ್ಣೆ ಪಾಕೆಟ್ ಮೇಲೆ, ಅಥವಾ ಯಾವುದಾದ್ರೂ ಹಾಳೆ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಕೂಡ ಒಬ್ಬಟ್ಟನ್ನ ಲಟ್ಟಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಬ್ಬಟ್ಟು ಲಟ್ಟಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕಲಸಿರುವಂಥ ಹಿಟ್ಟಿನಲ್ಲಿ ಮೊದಲು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಅಗಲ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಅಂಗೈ ಮೇಲೆ ಹಾಕಿ ಅದ್ರ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಹೂರಣವನ್ನು ತೊಗೊಂಡು ಈ ರೀತಿ ಉಂಡೆ ಮಾಡಿ ಹಿಟ್ಟಿನ ಮಧ್ಯದಲ್ಲಿ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಹೂರಣ ಯಾವುದೇ ಕಾರಣಕ್ಕೂ ಹಿಟ್ಟಿನಿಂದ ಹೊರಗೆ ಬರಬಾರ್ದು, ಆ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಡ್ರಿ. ನೀಟಾಗಿ ಕ್ಲೋಸ್ ಮಾಡಿದ್ಮೇಲೆ ಮೇಲ್ಗಡೆ ಜಾಸ್ತಿ ಹಿಟ್ಟೇನಾದರೂ ಬಂದರೆ ಹೊರಗಡೆ ತೆಗೆದುಬಿಡ್ರಿ, ಸ್ವಲ್ಪ ಇದ್ದರೆ ಅಲ್ಲೇ ಈ ರೀತಿ ಮಡಚಿ ರೆಡಿ ಮಾಡಿಕೊಡ್ರಿ. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಲಟ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಬ್ಬಟ್ಟು ಶೀಟ್ ಮೇಲೆ ಇಟ್ಟು ಈ ರೀತಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ 2 ಕಡೆ ಹಚ್ಕೊಡ್ರಿ. ಆಮೇಲೆ ಚಪಾತಿ ಮಾಡುವಂಥ ಬೆಲ್ಲುಣಿಗೆಯಿಂದ ಈ ರೀತಿ ನಿಧಾನವಾಗಿ ಲಟ್ಟಿಸ್ತಾ ಹೋಗಬೇಕು. ಎಲ್ಲ ಕಡೆಗೂ ಒಬ್ಬಟ್ಟು ಒಂದೇ ಸಮನಾಗಿರಬೇಕು, ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಮಾಡಬಾರ್ದು. ಮುಂಚೆನೇ ಹೇಳಿದಾಗೆ ಹಿಟ್ಟು ಮತ್ತು ಹೂರಣ ಎರಡೂ ಒಂದೇ ಸಮನಾಗಿದ್ದರೆ ಮಾತ್ರ ಒಬ್ಬಟ್ಟು ಈ ರೀತಿ ನೀಟಾಗಿ ಬರುತ್ತೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ತವ ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈಗ ಮಾಡಿಟ್ಕೊಂಡಿರುವಂಥ ಒಬ್ಬಟ್ಟನ್ನು ಈ ರೀತಿ ನಿಧಾನವಾಗಿ ತವ ಮೇಲೆ ಹಾಕ್ಕೊಳ್ಳೋಣ. ತವ ಮೇಲೆ ಹಾಕಿದ್ಮೇಲೆ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು, ನೀವು ಬೇಗನೆ ತಿರ್ಗಿಸೋಕೆ ಹೋದರೆ ಹರಿದೋಗ್ಬಿಡುತ್ತೆ. ಹಾಗಾಗಿ ಬೇಯೋವರೆಗೂ ಹಾಗೆ ಬಿಟ್ಬಿಡ್ರಿ. ನೋಡಿರಿ, ಬೆಂದಮೇಲೆ ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಆಗ ನಾವು ಈ ರೀತಿ ತಿರುಗಿಸಿ ಈ ಕಡೆನೂ ಕೂಡ ಬೇಯಿಸ್ಕೊಳ್ಳೋಣ. ಒಬ್ಬಟ್ಟು ಚೆನ್ನಾಗಿ ಬೆಂದಮೇಲೆ ತಿರುಗಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹರಿದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಇದೇ ರೀತಿ 2 ಕಡೆಗೂ ನೀಟಾಗಿ ಬೇಯಿಸಿ ರೆಡಿ ಮಾಡಿಕೊಡ್ರಿ. ಚೆನ್ನಾಗಿ ಬೆಂದಮೇಲೆ ಕೊನೆಯಲ್ಲಿ ಈ ರೀತಿ ಒಂದು ಸ್ವಲ್ಪ ತುಪ್ಪ ಹಚ್ಕೊತಾ ಇದ್ದೀನಿ. ತುಪ್ಪ ಹಚ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಬ್ಬಟ್ಟನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆದ ರುಚಿಕರವಾದಂಥ ಗೆಣಸಿನ ಒಬ್ಬಟ್ಟನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.